ನಾನಿರೋದು ಇವತ್ತು ಬೆಂಗಳೂರಿನ ಮುರುಗೇಶ್ ಪಾಳ್ಯದಲ್ಲಿರುವ ಶಿವನ್ ದೇವಸ್ಥಾನ ಹತ್ರ ಬಂದಿದ್ದೀನಿ. ಇಲ್ಲಿ 65 ಅಡಿ ಎತ್ತರ ಇರುವ ಶಿವನ್ ಮೂರ್ತಿ ಇದೆ. ಇಲ್ಲಿ ನಿಮಗೆ ಗುಹೆ ತರದೊಳಗಡೆ ಹೋಗಿ ದರ್ಶನ ಪಡೆಯೋ ತರ ಮಾಡಿದ್ದಾರೆ. ಪರ್ ಹೆಡ್ 150 ರುಪೀಸ್ ಮಾಡಿದ್ದಾರೆ. ಇವಾಗ ಮಕ್ಕಳಿಗೆ ಇರೋದಿಲ್ಲ ಚಾರ್ಜಸ್, ದೊಡ್ಡವರು ಮಾತ್ರ ಇರುತ್ತೆ. ನೀವು ಸ್ಪೆಷಲ್ ಪೂಜೆ ಮಾಡಿಸ್ತೀರಾ ಅಂತ ಹೇಳಿದ್ರೆ 250 ರುಪೀಸ್ ಇರುತ್ತೆ. ಹೊರಗಡೆ ಹೋಗಿ ದೇವಸ್ಥಾನ ಎಲ್ಲ ಹೇಗೆಲ್ಲ ಇದೆ ಮಾಹಿತಿಗಳು ತಿಳ್ಕೊಂಡು ದರ್ಶನ ಪಡ್ಕೊಂಡ್ ಬರೋಣ. ಒಳಗೆ ಎಂಟ್ರಿ ಕೊಡ್ತಿದ್ದಂಗೆನೆ ಕಾಣಿಸುತ್ತೆ ನೋಡಿ, ಕೈಲಾಸದಲ್ಲಿರೋ ನಮ್ಮ ಶಿವ ತಂದೆ ಎದುರಿಗೇನೆ ಕಾಣಿಸ್ತಿದ್ದಾರೆ. ತುಂಬಾ ಚೆನ್ನಾಗಿದೆ ದೇವಸ್ಥಾನ. ಇಲ್ಲಿ ನೋಡೋದಿಕ್ಕೇನೆ ಒಂದು ಖುಷಿ ಮಳೆ ಬೇರೆ ಬರ್ತಾ ಇದೆ. ಇಲ್ಲಿ ಆ ಶಿವನ್ ತಲೆ ಮೇಲೆ ಗಂಗೆ ನೀರು ಇಲ್ಲಿ ಬೀಳ್ತಾ ಇರೋದನ್ನ ನೋಡಿದ್ರೆ ನಮ್ಗೆ ಆ ಮಳೆನಲ್ಲಿ ದರ್ಶನ ಪಡೆಯೋದೇ ಒಂದು ಆನಂದ ಅನಿಸ್ತಾ ಇದೆ. ಇವತ್ತು ಅದೃಷ್ಟ ಮಾಡಿದ್ವಿ ಅನ್ಸುತ್ತೆ ಇವತ್ತಿನ ದಿನ ನಾವು. ನಿಮ್ಗೆ ಫ್ರೀ ದರ್ಶನ ಅಂತ ಹೇಳಿದ್ರೆ ಇಲ್ಲಿಂದ ನಿಂತ್ಕೊಂಡು ದರ್ಶನ ಅಷ್ಟೇ ಮಾಡ್ಬೇಕು ನೀವು. ಸೊ ನೀವು ಈ ತರ 150 ರೂಪಾಯಿ ಟಿಕೆಟ್ ತಗೊಂಡ್ಬಂದ್ರೆ ನಿಮ್ಗೆ ಲೆಫ್ಟ್ ಸೈಡ್ ಅಲ್ಲಿ ಇದೆ ನೋಡಿ 108 ಮಂತ್ರ ಜಪ ಇರ್ಬೋದು, ವಿಘ್ನ ನಿವಾರಣ ಥ್ರೆಡ್ ಅಂತ ಇರ್ಬೋದು. ಇದು ದೇವಸ್ಥಾನದ ಒಳಗಡೆ ನಿಮ್ಗೆ ವಿಶೇಷವಾದ ಪೂಜೆಗಳದ್ದು ಎಲ್ಲದಕ್ಕೂ ನಿಮ್ಗೆ ಅವಕಾಶ ಇರುತ್ತೆ. ನಿಮ್ಗೆ ಈ ತರ 108 ರುದ್ರಾಕ್ಷಿಗಳು ಕೊಡ್ತಾರೆ. ಸೊ ಈ ತರ ಪ್ರತಿ ಒಂದ್ರಲ್ಲೂ ನಿಮ್ಗೆ ಓಂ ನಮಃ ಶಿವಾಯ ಅಂತ ಹೇಳಿ ರುದ್ರಾಕ್ಷಿನ ಹಾಕೊಂತ ಹೋಗ್ಬೇಕು. ಪಂಚಧಾಮ ಯಾತ್ರಾದಲ್ಲಿ ಹರಿದ್ವಾರ್ ಬರುತ್ತೆ, ಆಮೇಲೆ ರಿಷಿಕೇಶ್ ಬರುತ್ತೆ, ಬದ್ರಿನಾಥ್ ಬರುತ್ತೆ, ಕೇದಾರ್ನಾಥ್, ಅಮರ್ನಾಥ್. ಮೊದಲು ಹರಿದ್ವಾರ ಸಿಗುತ್ತೆ ಇಲ್ಲಿ. ನನಗಂತೂ ಕೈಲಾಸಕ್ಕೇನೆ ಹೋಗ್ತೀನಿ ಅನ್ನೋ ಅಷ್ಟೇನೋ ಫೀಲ್ ಆಗ್ತಿದೆ ಇಲ್ಲಿ. ಹರಿದ್ವಾರದ ಲಿಂಗ ನಿಮ್ಗೆ ಈ ರೀತಿ ಇರುತ್ತೆ. ರಿಷಿಕೇಶ್ ಇದೆ, ನೆಕ್ಸ್ಟ್ ಬದ್ರಿನಾಥ್ ಸಿಗುತ್ತೆ ನಮ್ಗೆ ಇಲ್ಲಿ. ಸೊ ನೆಕ್ಸ್ಟ್ ನಿಮಗೆ ಕೇದಾರ್ನಾಥ್ ಸಿಗುತ್ತೆ. ನೆಕ್ಸ್ಟ್ ನಿಮಗೆ ಅಮರ್ನಾಥ್. ಸೊ ನನಗಂತೂ ಇಲ್ಲಿ ದರ್ಶನ ಪಡಿತಿರ್ಬೇಕಾದ್ರೆ ನಾರ್ತ್ ಇಂಡಿಯಾಗೆ ನಾನು ಹೋಗಿ ಇವನ್ನೆಲ್ಲ ದರ್ಶನ ಪಡಿತಿದ್ದೀನೇನೋ ಅನ್ನೋಷ್ಟು ನನಗೆ ಫೀಲ್ ಆಗ್ತಿದೆ. ಸೀರಿಯಸ್ಲಿ ತುಂಬಾನೇ ಚೆನ್ನಾಗಿ ಪ್ಲಾನ್ ಮಾಡಿದ್ದಾರೆ ಇಲ್ಲಿ. ಸೊ ಮಕ್ಕಳನ್ನ ಕರ್ಕೊಂಡ್ ಬಂದ್ರೆ ತುಂಬಾನೇ ಎಂಜಾಯ್ ಮಾಡ್ತಾರೆ. ಇಲ್ಲಿ ತುಂಬಾ ಗುಹೆಗಳ ತರ ಇರುತ್ತೆ, ಡಿಫ್ರೆಂಟ್ ಕಲರ್ಸ್ ಲೈಟ್ ಇರುತ್ತೆ. ಇದನ್ನೆಲ್ಲ ನೋಡಿ ತುಂಬಾ ಎಂಜಾಯ್ ಮಾಡ್ತಾರೆ ಅವರು ಸಹ. ಇಲ್ಲಿ ಮಿಲ್ಕ್ ಅಭಿಷೇಕ ಅಂತ ಇದೆ. ಸೊ ಅದನ್ನು ಸಹ ಇಲ್ಲಿ ಈ ರೀತಿ ಲಿಂಗದ ಮೇಲೆ ಹಾಲು ಹಾಕಿ ನಾವು ಅಭಿಷೇಕ ಮಾಡ್ಬೋದು. ವಿಶೇಷವಾಗಿ ಇಲ್ಲಿ 12 ಜ್ಯೋತಿರ್ಲಿಂಗಗಳನ್ನ ದರ್ಶನ ಪಡಿಬೋದು. ಅದೇ ರೀತಿ ಆ 12 ಜ್ಯೋತಿರ್ಲಿಂಗಗಳದ್ದು ದೇವಸ್ಥಾನಗಳು ಹೇಗಿದಾವೋ ಅದೇ ರೀತಿನೂ ಸಹ ಇಲ್ಲಿ ಒಂದು ಚಿಕ್ಕದಾಗಿ ತೋರಿಸಿದ್ದಾರೆ. ಬನ್ನಿ ನೋಡೋಣ. ನಿಮ್ಗೆ ಇಲ್ಲಿ 12 ಜ್ಯೋತಿರ್ಲಿಂಗನ ಒಟ್ಟಿಗೆ ದರ್ಶನ ಪಡೆಯೋ ತರ ಮಾಡಿದ್ದಾರೆ ನೋಡಿ. ಸೊ ನೀವು ಈ ತರ ಗುಹೆಯಿಂದ ಹೊರಗೆ ಬಂದ್ರೆ ಈ ರೀತಿ ಶಿವನ ಹತ್ರಕ್ಕೆ ಬಂದು ದರ್ಶನ ಪಡಿಬಹುದು. Papu 7 times.
ಮಹಾಕಾಳೇಶ್ವರ ಅಂತಲೂ ಸಹ ಒಂದು ದೇವರದು ಶಿವಂದು ಸಿಗುತ್ತೆ. ನವಗ್ರಹ ಸನ್ನಿಧಿ ಇದೆ ನಿಮ್ಗೆ ಇಲ್ಲಿ. ಈ ರೀತಿ ಶಿವನ ಎದುರುಗಡೆನೂ ಸಹ ಕೊನೆಯದಾಗಿ ನೀವೆಲ್ಲ ಅಭಿಷೇಕ ಮುಗಿಸ್ಕೊಂಡ್ಮೇಲೆ ದರ್ಶನ ಪಡೆಯೋದಕ್ಕೆ ಹತ್ತಿರಕ್ಕೂ ಬರ್ಬೋದು. नजरिया लागे नहीं कहीं नजरिया नजरिया लागे ದರ್ಶನ ಎಲ್ಲ ಆದ್ಮೇಲೆ ಬೇಕಿದ್ರೆ ನಿಮ್ಗೆ ಒಳಗಡೆನೆ ಎಕ್ಸಿಟ್ ಆಗೋ ದಾರಿನಲ್ಲೇ ನಿಮ್ಗೆ ಶಾಪಿಂಗ್ ಈ ತರ ಎಲ್ಲ ಮಾಡಿದ್ದಾರೆ. ಏನಾದ್ರು ಬೇಕು ಅಂತ ಹೇಳಿದ್ರೆ ಎಲ್ಲ ಕಲೆಕ್ಷನ್ ತುಂಬಾ ಇದೆ, ಶಾಪ್ ಮಾಡ್ಬೋದು. ಎಲ್ಲಾ ತರ ದೇವ್ರದ್ದು ಕಲೆಕ್ಷನ್ಸ್ ತುಂಬಾನೇ ಇದೆ ಇಲ್ಲಿ. ಕಲರ್ಫುಲ್ ಆಗಿ ತುಂಬಾ ಚೆನ್ನಾಗಿ ಕಾಣಿಸ್ತಿದೆ ನೋಡೋದಕ್ಕೆ. ಸೊ ಹಾಗೇನೆ ನೀವು ಮಕ್ಕಳಿದ್ರೆ ಅವ್ರಿಗೆ ಆಟ ಆಡ್ಸೋದಕ್ಕೆ 2 ಗೇಮ್ಸು ಇದೆ ಇಲ್ಲಿ ಆಪ್ಷನ್ನು. ಸೊ ನಿಮಗೆ ಕಬ್ಬಿನ ಜ್ಯೂಸು ವ್ಯವಸ್ಥೆನೂ ಸಹ ಇದೆ ಇಲ್ಲಿ.